ನಗರಕ್ಕೆ ದಿಢೀರನೆ ಭೇಟಿ ನೀಡಿದ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ನಗರೋತ್ಥಾನ ಕಾಮಗಾರಿಗಳನ್ನು ಸಂಪೂರ್ಣವಾಗಿ ವೀಕ್ಷಿಸಿದರು. ಸ್ಥಳೀಯ ಶಾಸಕ ಮೇಲೂರು ರವಿಕುಮಾರ್ ಕೂಡ ಜಿಲ್ಲಾಧಿಕಾರಿ ಜೊತೆ ಸೇರಿದ್ರು. ನಗರೋತ್ಥಾನ ಬಯೋ ಯೋಜನೆ ಅಡಿ ಈಗಾಗಲೇ 30 ಕೋಟಿ ರೂಪಾಯಿ ಬಿಡುಗಡೆಯಾಗಿದ್ದು, ಸಿಮೆಂಟ್ ರಸ್ತೆ ನಿರ್ಮಾಣಕ್ಕೆ ಈಗಾಗಲೇ ಚಾಲನೆ ನೀಡಲಾಗಿದೆ. ಒಳಚರಂಡಿ ನಿರ್ಮಾಣಕ್ಕೆ ಪ್ರಥಮ ಹಂತದಲ್ಲಿ 30 ಕೋಟಿ ಹಾಗೂ ಉದ್ಯಾನವನ ನಿರ್ಮಾಣಕ್ಕೆ 30 ಕೋಟಿ ಹಣ ಸರ್ಕಾರ ಮೊದಲ ಹಂತದಲ್ಲಿ ಬಿಡುಗಡೆ ಮಾಡಿದೆ. ನಗರದಲ್ಲಿ ಅತ್ಯುತ್ತಮವಾದ ಸುಂದರವಾದ ಉದ್ಯಾನವನ ನಿರ್ಮಾಣಕ್ಕೆ ರೈಲ್ವೆ ಜಾಗದಲ್ಲಿ ನಿರ್ಮಾಣ ಮಾಡಲು ಯೋಜನೆ ಸಿದ್ಧಗೊಳ್ಳುತ್ತಿದೆ. ಸುಮಾರು 8 ಎಕರೆ ಪ್ರದೇಶದಲ್ಲಿ ಈ ಉದ್ಯಾನವನ ನಿರ್ಮಾಣಕ್ಕೆ ಯೋಜನೆ ರೂಪಿಸಲಾಗಿದೆ. ಇದಕ್ಕಾಗಿ ಸ್ಥಳ ಪರಿಶೀಲನೆ ನಡೆಸಲಾಯಿತು. ರೈಲ್ವೆ ಇಲಾಖೆಗೆ ಮನವಿಯನ್ನ ಈಗಾಗಲೇ ಸಲ್ಲಿಸಲಾಗಿದೆ. ಆಸ್ತಿ ತೆರಿಗೆ ವಸೂಲಿ ಮಾಡುವಲ್ಲಿ ನಗರಸಭೆ ಹಿಂದೆ ಬಿದ್ದಿದೆ. ಇದಕ್ಕೆ ಕಾರಣ ಹೊಸನಗರ, ಹಳೆನಗರ ಎಂದು ಪ್ರತ್ಯೇಕವಾಗಿರುವುದರಿಂದ ತೆರಿಗೆ ವಸೂಲಿಯಲ್ಲಿ ಸ್ವಲ್ಪ ಹಿಂದೆ ಬಿದ್ದಿದೆ. ಹೊಸನಗರದ ಆಸ್ತಿಗಳಿಗೆ ಖಾತೆ ನಿರ್ಮಿಸಿದ ನಂತರ ಇದನ್ನ ವಸೂಲಿ ಮಾಡಬಹುದಾಗಿದೆ. ಹಳೆ ನಗರದ ತೆರಿಗೆಯನ್ನ ಆದಷ್ಟು ವಸೂಲಿ ಮಾಡುವಂತೆ ಸೂಚಿಸಿದ್ರು. ಇನ್ನುಳಿದಂತೆ ಇರುವ ಆಸ್ತಿ ತೆರಿಗೆಯನ್ನ ಸ್ವಇಚ್ಛೆಯಿಂದ ನಾಗರಿಕರು ಸಲ್ಲಿಸಬೇಕಿದೆ. ನಗರಸಭೆ ಸೇರಿ ಬೇರೆ ಬೇರೆ ಮೂಲಗಳಿಂದ ಬರಬೇಕಾದ ತೆರಿಗೆಯನ್ನ ವಸೂಲಿ ಮಾಡುವಂತೆ ಸಿಬ್ಬಂದಿಗೆ ಆದೇಶಿಸಿದ್ರು. ನಗರಸಭೆಯ ಆಸ್ತಿಗಳನ್ನ ಸೂಕ್ತವಾಗಿ ರಕ್ಷಿಸಬೇಕಾದ ಅನಿವಾರ್ಯತೆ ಇದೆ ಎಂದರು. ಇನ್ನು ನಗರಸಭೆ ಕಚೇರಿ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ನಗರಸಭೆ ಸದಸ್ಯರು ಹಾಗೂ ಅಧಿಕಾರಿಗಳ ಜೊತೆ ನಾಗರಿಕರ ಕುಂದುಕೊರತೆ ಬಗ್ಗೆ ದೂರುಗಳನ್ನು ಸ್ವೀಕರಿಸಲಾಯಿತು. ಈ ಸಮಯದಲ್ಲಿ ನಗರಸಭಾ ಸದಸ್ಯರು ತಮ್ಮ ಸಮಸ್ಯೆಗಳನ್ನು ಜಿಲ್ಲಾಧಿಕಾರಿ ಬಳಿ ವಿನಂತಿಸಿಕೊಂಡರು. ಲೋಕೇಶ್, NKS TV4 ನ್ಯೂಸ್, ಶಿಡ್ಲಘಟ್ಟ. ಒಂದಷ್ಟು ಪ್ರದೇಶಗಳು ಈ ವ್ಯಾಪ್ತಿಗೆ ಬಂದರೂ ಸಹ ಅವುಗಳಿಗೆ ನಾವು ನೇರವಾಗಿ ಈ ಖಾತೆಯನ್ನಾಗಿ ಈ ಸ್ವತ್ತನ್ನಾಗಿ ಮಾಡಲಿಕ್ಕೆ ಅವಕಾಶ. ಇದು ಕೇವಲ ಈ ನಗರಸಭೆಯಲ್ಲಿ ಅಷ್ಟೇ ಅಲ್ಲ, ಬೇರೆ ಪಟ್ಟಣ ಪಂಚಾಯತಿ ಇರ್ಬೋದು, ನಗರಸಭೆಗಳಿರ್ಬೋದು, ಎಲ್ಲ ಕಡೆಗೂ ಇದೇ ತರ ಪ್ರಾಬ್ಲಮ್ಸ್ ಇದೆ. ಅದಕ್ಕೋಸ್ಕರ ಸರ್ಕಾರದ ಲೆವೆಲ್ ಅಲ್ಲಿ ಏನು ಈ ರೀತಿ ನಗರಸಭೆಗೆ ಸೇರ್ಪಡೆ ಆಗದಂತ ನಿಯಮಾನುಸಾರವಾಗಿ ನಾವು ಈ ಖಾತೆಯನ್ನ ಮಾಡ್ಕೊಡ್ಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥ ಏನು ಆಸ್ತಿಗಳಿದಾವೆ ಅವೆಲ್ಲವನ್ನು ಕೂಡ ಸೇರಿಸುವ ನಿಟ್ಟಿನಲ್ಲಿ ಸರ್ಕಾರದ ಮಟ್ಟದಲ್ಲಿ ಒಂದು ಚಿಂತನೆ ನಡೆದಿದೆ. ಅದ್ರ ಬಗ್ಗೆ ಏನಾದ್ರೂ ಒಂದು ಆದೇಶಗಳು ಬರ್ತಕ್ಕಂಥ ಒಂದು ನಿರೀಕ್ಷೆ ಕೂಡ ಇದೆ. ಕಮಿಟಿ ಎಲ್ಲ ಮಾಡಿದ್ದಾರೆ. ಸರ್ಕಾರ ಏನು ಆದೇಶ ಕೊಡುತ್ತೆ ನಮಗೆ ಅದರ ಆಧಾರದ ಮೇಲೆ ಯಾವ್ಯಾವುದು ಆಸ್ತಿ ತೆರಿಗೆಗೆ ಒಳಪಟ್ಟಿಲ್ಲ ಅಂತವುಗಳನ್ನು ನಾವು ಅಧಿಕೃತವಾಗಿ ಸೇರಿಸಿಕೊಂಡು ಸರ್ಕಾರ ಏನು ನಿಯಮವನ್ನು ರೂಪಿಸುತ್ತೆ ಅದರ ಅಡಿಯಲ್ಲಿ ನಾವು ಕೆಲಸ ಮಾಡ್ಲಿಕ್ಕೆ ನಾವು ರೆಡಿ ಇದ್ದೀವಿ. ಇವತ್ತು ಶಿಡ್ಲಘಟ್ಟ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗೆ ನಾವು ಮನವಿಯನ್ನು ಮಾಡಿದಾಗ ನಾವು ಬಂದು ನಗರಸಭೆಯಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನ ಪರಿಶೀಲಿಸಿ ಆ ನಗರಸಭೆಯಲ್ಲಿ ಯಾವ್ಯಾವ ರೀತಿ ಅಭಿವೃದ್ಧಿ ಆಗ್ತಕ್ಕಂಥ ಕೆಲಸಗಳಾಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಮಾನ್ಯ ಜಿಲ್ಲಾಧಿಕಾರಿ ಒಂದು ನಗರಸಭೆಗೆ ನಗರಸಭೆ ಕಚೇರಿಗೆ ಮೊದಲನೇದಾಗಿ ಇವತ್ತು ಸಭೆಯಲ್ಲಿ ಭಾಗವಹಿಸಿ ಇವತ್ತು ನಗರಸಭೆ ಸುಮಾರು ಜನ ನಗರಸಭೆ ಸದಸ್ಯರು ತಗೊಂಡಿದ್ದೀವಿ. ಈ ಒಂದು ನಗರಸಭೆಯನ್ನ 2012ರಿಂದ ಈ 2024 ಸುಮಾರು 12 ವರ್ಷಗಳಿಂದ ಈ ನಗರಸಭೆ ಸರಿಪಡಿಸ್ಬೇಕಂತ ನಿರಂತರವಾಗಿ ನಾವು ಪ್ರಯತ್ನದಲ್ಲಿ ಏನು ಇವತ್ತು ಈ ನಗರಸಭೆಯಲ್ಲಿ ಸುಮಾರು ಸಭೆಗಳಾಗಿದ್ದಾವೆ. ಹಿಂದೆ ಇದ್ದಂಥ ನಗರಸಭೆ ಅಧ್ಯಕ್ಷರು, ಸದಸ್ಯರು, ಹಿಂದೆ ಇದ್ದಂಥ ಶಾಸಕರು, ನಮ್ಮ ಲೋಕಸಭಾ ಸದಸ್ಯರು ಎಲ್ಲ ಸಭೆಗಳು ಮಾಡಿದ್ದಾರೆ. ಯಾವತ್ತೂ ಈ ನಗರಸಭೆಯಲ್ಲಿ ಏನು ಇವತ್ತು ನಡೀತಾ ಇದ್ದಾವೆ ಈ ನಗರಸಭೆ ಒಂದು ಮೀಟಿಂಗ್ ಈ ರೀತಿ ಯಾವತ್ತೂ ಮೀಟಿಂಗ್ ಆಗಿಲ್ಲ. ತಮ್ಮೆಲ್ಲರ ಗಮನದಲ್ಲಿ ಇದೆ. ಈ ಒಂದು ನಗರಸಭೆಯಲ್ಲಿ ಯಾವತ್ತೇ ಮೀಟಿಂಗ್ ನಡೆದ್ರು ವಿನಾಕಾರಣ ಗಲಾಟೆಗಳು, ಗೊಂದಲಗಳು, ಅವರು ವೈಯಕ್ತಿಕವಾಗಿರ್ತಕ್ಕಂಥದ್ದು ತಂದು ನಗರಸಭೆಯಲ್ಲಿ ಆ ಮೀಟಿಂಗನ್ನು ಪ್ರಾರಂಭಿಸ ಹಂತದಲ್ಲೇ ಗಲಾಟೆಗಳು ಮಾಡಿ ಮೀಟಿಂಗನ್ನು ರದ್ದುಪಡಿಸ್ತಾ ಇದ್ದಂಥ ಸುಮಾರು ಸಭೆಗಳಲ್ಲಿ ನಾವು ನೋಡಿದ್ವಿ. ಈ ಒಂದು ನಗರಸಭೆ 31 ವಾರ್ಡಿನ ಎಲ್ಲ ಸದಸ್ಯರು ಗಮನ ತರ್ತಕ್ಕಂಥ ವಿಚಾರ ಇವತ್ತು ಈ ನಗರಸಭೆಯಲ್ಲಿ ಇರ್ತಕ್ಕಂಥ ಸಮಸ್ಯೆ ಮೊದಲನೇದು ಕುಡಿಯೋ ನೀರು, ಎರಡನೇದು ಸ್ವಚ್ಛತೆ, ಮೂರನೇದು ಬೀದಿ ದೀಪ, ನಾಲ್ಕನೇದು ಅಭಿವೃದ್ಧಿ. ಎಲ್ಲಕ್ಕಿಂತ ಮಿಗಿಲಾಗಿ ಇವತ್ತು ಯುವಜನತೆಗೆ ಬಹಳಷ್ಟು ಸಮಸ್ಯೆ ಇದೆ. ಮತ್ತು ಏನಿವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭೆ ನಗರಸಭೆ ಅಧಿಕಾರಿಗಳು ಸರ್ಕಾರಕ್ಕೆ ಲೆಕ್ಕ ಕೊಟ್ಟಿರ್ತಕ್ಕಂಥದ್ದು 12,875 ಕಟ್ಟಡ ಇದೆ ಅಂತ ಲೆಕ್ಕ ಕೊಟ್ಟಿದ್ದಾರೆ. ಆದರೆ ಇಲ್ಲಿರ್ತಕ್ಕಂಥದ್ದು
ಹಳೆ ಪಟ್ಟಣದಲ್ಲಿ 4100 ಖಾತೆ ಇದೆ. ನಮ್ಮ ಸ್ತಂಬೋಡದು 1100 ನಾವು ಮಾಡ್ತೀವಿ. ಇದರ ಜೊತೆಗೆ ಪ್ರಮುಖವಾಗಿ ತೆರಿಗೆಯಲ್ಲಿ ಆಸ್ತಿ ತೆರಿಗೆಯಲ್ಲಿ ಒಂದಿಷ್ಟು ಪ್ರಗತಿಯಿಂದ ಇದುವರೆಗೂ ಒಂದು 60% ಪ್ರಗತಿ ಆಗಿರ್ತಕ್ಕಂಥದ್ದು ಇದೆ. 23-24 ಸಾಲಿನಲ್ಲಿ ನಾವು